ಯಾವಾಗ ನಾವು ಈ ಯೋಗ ನಿದ್ರಾಭ್ಯಾಸ ಮಾಡ್ತೀವಿ, ನ್ಯಾಚುರಲ್ ಆಗಿ ನಮ್ಮ ಬಾಡಿ ಪಾರ್ಟ್ಸ್ ಕಡೆಗೆ ಗಮನ ಹರಿಸೋದಕ್ಕೆ ಶುರು ಮಾಡ್ತೀವಿ. ಇದನ್ನ ಈವನ್ ಯೋಗ ಸೂತ್ರಗಳಲ್ಲಿ ಕೂಡ ಹೇಳ್ತಾರೆ, ಪ್ರತ್ಯಾಹಾರ ಅಂತ. ಒತ್ತಡದಿಂದ ಉಂಟಾಗುವ ಮಾನಸಿಕ ಸಮಸ್ಯೆಗಳ ಪರಿಹಾರಕ್ಕೆ ಯೋಗ ನಿದ್ರೆ ಅನ್ನೋದು ಹೇಗೆ ಪರಿಹಾರ ಆಗುತ್ತೆ? ಏನು ಯೋಗ ನಿದ್ರೆ ಅನ್ನೋದು? ನಮ್ಮ ಮನಸ್ಸಿನ ಒತ್ತಡ ಅಂದರೆ ಮಿದುಳು ತನ್ನ ಕೆಪಾಸಿಟಿಗಿಂತ ಜಾಸ್ತಿ ಓವರ್ ಆಗಿ ವರ್ಕ್ ಮಾಡ್ತಾ ಇದೆ ಅಂತ. ಒಂದು ತೀರಾ ಡೀಪರ್ ಕನೆಕ್ಷನ್ ಇಲ್ಲದೇ ಇದ್ದರೂ ಕೂಡ ಯೋಗ ನಿದ್ರೆಯ ಮೂಲಕ ನಾವು ಎಲ್ಲೋ ರಿಮೋಟ್ ಪ್ಲೇಸಲ್ಲಿರುವವರಿಗೆ ತುಂಬ ಡೀಪಾಗಿ ರಿಲ್ಯಾಕ್ಸ್ ಮಾಡಿಸ್ಬೋದು ಅಂತ. ಈ ಯೋಗ ನಿದ್ರೆ ಅನ್ನೋದು ನಮ್ಮ ಗ್ರಂಥಗಳಲ್ಲಿ ಇದೆಯಾ, ನಮ್ಮ ಪತಂಜಲಿ ಯೋಗ ಸೂತ್ರದಲ್ಲಿ ಇದೆಯಾ, ಅಥವಾ ಹೇಗೆ? ಯೋಗ ನಿದ್ರೆಯನ್ನು 2 ಉದ್ದೇಶಕ್ಕೋಸ್ಕರ ಬಳಸ್ಕೊಳ್ತಾರೆ ನನ್ನ ಹತ್ರ ಬಂದವರು. ಯಾರಿಗೆ ನಿದ್ದೆ ಬರೋದಿಲ್ಲ ಅವರು ನಿದ್ದೆ ಬರೋದಕ್ಕೋಸ್ಕರನೇ ಬಳಸ್ಕೊಳ್ತಾರೆ. ಯಾರಿಗೆ ನಿದ್ರೆ ಬರುತ್ತೆ ಅವರು ಇನ್ನು ಡೀಪರ್ ಲೆವೆಲ್ ಮೈಂಡ್ ಕಾಮ್ ಆಗೋದಕ್ಕೆ ಅಂತ ಯೂಸ್ ಮಾಡ್ಕೊಳ್ತಾರೆ. ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಯೋಗ ನಿದ್ರಾ ಬಾಡಿ ಆ್ಯಂಡ್ ಮೈಂಡ್ ಹೀಲಿಂಗ್ ಕೋಚ್ ಆಗಿರುವಂಥ ಗೋಪಾಲಕೃಷ್ಣ ಭಟ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ನಮಸ್ಕಾರ ಸರ್, ವೆಲ್ಕಮ್ ಟು. ನಮಸ್ತೆ ಸರ್. ಗೋಪಾಲಕೃಷ್ಣ ಭಟ್ ಅವರು ಶಿವಮೊಗ್ಗದಿಂದ ನಮ್ಮ ಸ್ಟುಡಿಯೋ ಬಂದಿದ್ದಾರೆ. ಅವರು ಸರ್ವ ಸಮೃದ್ಧಿ ಯೋಗ ನಿದ್ರಾ ಪರಿವಾರ ಅನ್ನೋ ಸಂಸ್ಥೆಯನ್ನು 2020 ನಡೆಸ್ತಾ ಇದ್ದಾರೆ. ಅಂದರೆ ಕೊರೋನಾ ಟೈಮಲ್ಲಿ ಶುರು ಮಾಡಿರೋಂಥದ್ದು. ಅದಕ್ಕಿಂತ ಮುಂಚೆಯಿಂದಲೂ ಕೂಡ ಅವರು ಸುಮಾರು 30 ವರ್ಷಗಳಿಂದ ಸಿದ್ಧ ಸಮಾಧಿ ಯೋಗನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಮತ್ತು ಅದರ ವರ್ಕ್ಶಾಪ್ಗಳು ನಡೆಸ್ತಾ ಇದ್ದಾರೆ. ಈವರೆಗೂ ಸುಮಾರು 20,000ಕ್ಕೂ ಹೆಚ್ಚು ಜನರಿಗೆ ಸಿದ್ಧ ಸಮಾಧಿ ಯೋಗದ ಕುರಿತಾಗಿ ಅವರು ತಿಳುವಳಿಕೆ ನೀಡಿದ್ದಾರೆ, ಟ್ರೈನಿಂಗ್ ನೀಡಿದ್ದಾರೆ. ಅವರು ಆನ್ಲೈನ್ ಮೂಲಕ ಮತ್ತು ಆಫ್ಲೈನ್ ಮೂಲಕ ಎರಡರಲ್ಲೂ ಟ್ರೈನಿಂಗ್ ನೀಡ್ತಾರೆ. ಆದರೆ ಇವತ್ತು ಗೌರೀಶ್ ಅಕ್ಕಿ ಸ್ಟುಡಿಯೋದಲ್ಲಿ ನಾವು ಏನು ಮಾತಾಡ್ತಾ ಇದ್ದೀವಿ ಅಂದರೆ, ಈ ಯೋಗ ನಿದ್ರೆ ಅನ್ನೋದು ಅಥವಾ ಯೋಗ ನಿದ್ರಾ ಅನ್ನೋದ್ರ ಬಗ್ಗೆ ನಾವು ಸಾಕಷ್ಟು ಕೇಳಿರ್ತೀವಿ, ಆದರೆ ಅದ್ರ ಬಗ್ಗೆ ಮಾಹಿತಿ ನಮಗೆ ತುಂಬ ಕಡಿಮೆ ಇದೆ. ಹೀಗಾಗಿ ನಾನು ಮೊದಲನೇ ಟಾಪಿಕ್ ಆಗಿ ಈ ಗೋಪಾಲಕೃಷ್ಣ ಭಟ್ ಅವ್ರ ಹತ್ರ ಕೇಳೋದೇನೆಂದರೆ, ನಮ್ಮ ಇವತ್ತಿನ ದೈನಂದಿನ ಜೀವನ, ಶಿವಮೊಗ್ಗದಲ್ಲಿ ಬದುಕು ಹೇಗಿದೆ ಗೊತ್ತಿಲ್ಲ ನನಗೆ, ಬಟ್ ಬೆಂಗಳೂರಿನ ಜೀವನ ಸ್ವಲ್ಪ ಒತ್ತಡ, ಸ್ವಲ್ಪ ಸ್ಟ್ರೆಸ್ಸು, ಸ್ವಲ್ಪ ಟ್ರಾಫಿಕ್ಕು, ಸ್ವಲ್ಪ ಈ ಥರದ ವಿಚಾರಗಳಿಂದ ಇರುತ್ತೆ. ಟೈಮ್ ಸ್ವಲ್ಪ ಕಡಿಮೆ ಇರುತ್ತೆ. ಅಂದರೆ ದಿನ ಯಾವಾಗ ಶುರು ಆಯಿತು, ದಿನ ಯಾವಾಗ ಮುಗೀತು ಅನ್ನೋದೇ ಗೊತ್ತಾಗಲ್ಲ. ಹೀಗಾಗಿ ಈ ಒತ್ತಡ ನಿವಾರಣೆಗೆ, ಈ ಒಂದು ಮಾನಸಿಕ ಒತ್ತಡದಿಂದ ಉಂಟಾಗುವ ಮಾನಸಿಕ ಸಮಸ್ಯೆಗಳ ಪರಿಹಾರಕ್ಕೆ ಯೋಗ ನಿದ್ರೆ ಅನ್ನೋದು ಹೇಗೆ ಪರಿಹಾರ ಆಗುತ್ತೆ? ಏನು ಯೋಗ ನಿದ್ರೆ ಅನ್ನೋದು? ಒತ್ತಡ ನಮ್ಮಲ್ಲಿ ಶಿವಮೊಗ್ಗದಲ್ಲಿ ಇವಾಗ ಆಲ್ಮೋಸ್ಟ್ ಬೆಂಗಳೂರು ತರಹನೇ ಆಗಿದೆ. ಕಡಿಮೆ ಒತ್ತಡ ಅಂತ ಏನಿಲ್ಲ. ಓಕೆ. ಮನಸ್ಸಿನ ಒತ್ತಡಕ್ಕೆ ಯೋಗ ನಿದ್ರೆ, ನನಗೆ ಆ್ಯಕ್ಚುಲಿ ಯೋಗ ನಿದ್ರಾ ಪರಿಚಯ ಆಗಿದ್ದು ಸ್ವಲ್ಪ ಆಕಸ್ಮಿಕ. ಅಂದರೆ ನಾನು ನಮ್ಮ ಊರುಗಳಲ್ಲಿ ಸತ್ಸಂಗಗಳನ್ನು ಮಾಡ್ತಾ ಇದ್ದಾಗ ನನಗೆ ಅವ್ರ ಹೆಸರು ಮರ್ತೋಗಿದೆ. ಯಾರೋ ಒಬ್ಬರು ಮಂಗಳೂರಿನಿಂದ ಒಬ್ಬರು ಬಂದು ಒಂದು ಸಾರಿ ನಮಗೆ ಧ್ಯಾನದ ಬಗ್ಗೆ ನಾವು ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ, ನೀವು ಧ್ಯಾನದ ಕ್ಲಾಸೆಲ್ಲ ಮಾಡ್ತೀರಲ್ವಾ ಅಂತ ಹೇಳಿದರು, ನಿಮ್ಮ ಟೀಮ್ನವರಿಗೆಲ್ಲ ಸೇರಿಸಿ ಅಂತ. ನನಗೂ ಕುತೂಹಲ ಅನ್ನಿಸ್ತು. ಜೊತೆಗೆ ಒಂದು ಪ್ರೋಗ್ರಾಮ್ ಆಗುತ್ತೆ ಅಂತ ಅವರನ್ನು ಕರೆದುಬಿಟ್ಟು ಅವರು ಬಂದು ನಮಗೆ ಒಂದು ಪ್ರೋಗ್ರಾಮ್ ಮಾಡಿಸಿದ್ರು. ನಮಗೆಲ್ಲ ಚೇರ್ ಮೇಲೆ ಕೂರಿಸ್ಬಿಟ್ಟು ಈ ಥರ ಆರಾಮಾಗಿ ಕೂತ್ಕೊಳ್ಳಿ ಅಂತ ಹೇಳಿ, ಆಮೇಲೆ ಕಣ್ಣು ಮುಚ್ಚಿಸ್ಬಿಟ್ಟು ಹಿಂದ್ಗಡೆಯಿಂದ ಸ್ವಲ್ಪ ಮೆಲೋಡಿಯಸ್ ಮ್ಯೂಸಿಕ್ ಪ್ಲೇ ಮಾಡಿಬಿಟ್ಟು ಮ್ಯೂಸಿಕ್ಕನ್ನು ಕೇಳ್ತಾ ಇರಿ. ಆಮೇಲೆ ನಾನು ಹೇಳ್ತಾ ಇರ್ತೀನಿ, ನಿಮ್ಮದು ಬಾಡಿ ಪಾರ್ಟ್ಸು ಅದನ್ನು ಅಬ್ಸರ್ವ್ ಮಾಡ್ತಾಯಿರಿ. ನಿಮಗೆ ಒಂದು ಬಾಡಿ ಪಾರ್ಟ್ಸ್ ಮೇಲೆ ಅಬ್ಸರ್ವೇಷನ್ ಇರಬೇಕು, ನಾನು ಹೇಳಿದ್ದು. ಇಲ್ಲದೇ ಇದ್ದರೆ ಮ್ಯೂಸಿಕ್ ಮೇಲೆ ಗಮನ ಇಟ್ಕೊಂಡಿರಬೇಕು, ಎಚ್ಚರಾಗಿರಬೇಕು, ಆದರೆ ಕಣ್ಣು ಮುಚ್ಕೊಂಡಿರಬೇಕು ಅಂತ ಹೇಳಿದರು. ಆ ಥರ ಮತ್ತು ಅದಕ್ಕೊಂದಿಷ್ಟು ವಿವರಣೆ ಎಲ್ಲ ಕೊಟ್ಟರು. ಇವಾಗ ಏನು ಮಾಡ್ತೀವಿ ನಾವು ಪ್ರೋಸೆಸ್ ಅದೆಲ್ಲ. ಅದರ ಹೆಸರು ಯೋಗ ನಿದ್ರೆ ಅಂತ ನನಗೆ ಗೊತ್ತಿದ್ದಿಲ್ಲ ಆವಾಗ. ನಾನು ಧ್ಯಾನದ ಒಂದು ಪದ್ಧತಿ ಅಂತ, ಆ್ಯಕ್ಚುಲಿ ಹಾಗೇನೆ ಧ್ಯಾನ ಅಂದರೆ ಎಲ್ಲದು ಒಂದು ತರಹ ಇನ್ನರ್ ಜರ್ನಿ ಇದ್ದ ಹಾಗೆ. ಅದು ಎಕ್ಸ್ಪೀರಿಯನ್ಸ್ ನನಗೆ ತುಂಬ ಡೀಪ್ ಅನ್ನಿಸ್ತು. ಅಂದರೆ ತುಂಬ ವಿಶ್ರಾಂತಿ ತುಂಬ ಜಾಸ್ತಿಯಾಗಿ ಬಂತು ಅಂತ ಅನ್ನಿಸ್ತು. ಹಾಗಾಗಿ ನನಗೆ ತುಂಬ ಖುಷಿ ಆಯಿತು. ಅದಾದಮೇಲೆ ಅವರು ಹೋದ್ಮೇಲೆ ಮತ್ತೆ ಇನ್ನೊಂದು ಸಾರಿ ಒಂದು ತಿಂಗಳು ಬಿಟ್ಟು ಇನ್ನೊಂದು ಪ್ರೋಗ್ರಾಮಿಗೆ ಕರೆದೆ. ನನಗೆ ಅದರಲ್ಲಿ ಏನೋ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಅವರು ಸೆಕೆಂಡ್ ಟೈಮ್ ಬಂದಾಗ ಕೂಡ ಅದನ್ನು ಮಾಡಿದ್ರು. ಬಟ್ ಆ ಟೈಮಲ್ಲಿ ನನಗೆ ತುಂಬಾ ಡೀಪ್ ಎಕ್ಸ್ಪೀರಿಯನ್ಸ್ ಅನ್ನಿಸ್ತು. ತುಂಬ ಡೀಪ್ ಅಂದರೆ ಹೀಗೆ ಈ ಕುತ್ಕೊಂಡಿದ್ದಾಗ ನನಗೆ ಕೈ ಕಾಲುಗಳು ಇಲ್ಲವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ರಿಲ್ಯಾಕ್ಸ್ ಆಗೋಯಿತು. ತುಂಬ ಫ್ರೀ ಆಗಿಬಿಡ್ತು.
ಸೊ ಅಷ್ಟರ ಮೇಲೆ ಅದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ನಾನು. ಬಟ್ ಆಮೇಲೆ ಅದಕ್ಕೆ ಅವರು ಒಂದು ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದರು. ನಮ್ಮ ಬ್ರೈನ್ ವೇವ್ಸ್ ಯಾವ ಥರ ಸ್ಲೋ ಡೌನ್ ಆಗುತ್ತೆ ಈ ಥರ ಪ್ರೋಸೆಸ್ ಮಾಡಿದಾಗ. ನಾವು ಯಾವ ಥರ ಮೆಡಿಟೇಷನ್ ಮಾಡಿದರೂ ಅಲ್ಟಿಮೇಟಾಗಿ ಆಗಬೇಕಾಗಿದ್ದು ನಮ್ಮ ಬ್ರೈನ್ ವೇವ್ಸು ಸ್ಲೋ ಡೌನ್ ಆಗಬೇಕು, ಅಲ್ಲಿಂದ ನಮ್ಗೆ ಬೇಕಾಗಿರೋ ರಿಸಲ್ಟ್ ಎಲ್ಲ ಬರುತ್ತೆ ಅಂತೆಲ್ಲ ಹೇಳಿದರು. ಬಟ್ ನಾನೇ ಆಮೇಲೆ ರಾಮಚಂದ್ರ ಗುರುಜಿ ಅವರದ್ದು ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಪ್ರೋಗ್ರಾಮ್ ಅಟೆಂಡ್ ಮಾಡಿದೆ. ಆವಾಗ ನನಗೆ ಇದ್ರ ಹೆಸರು ಯೋಗ ನಿದ್ರೆ ಅಂತ ತುಂಬ ಚೆನ್ನಾಗಿ ಗೊತ್ತಾಯಿತು. ಅಲ್ಟಿಮೇಟ್ಲಿ ನಮ್ಮ ಬ್ರೈನ್ ವೇವ್ಸು ತುಂಬ ವೇಗವಾಗಿರೋದೇ ಮನಸ್ಸಿಗೆ ತುಂಬ ಒತ್ತಡ ಅಂತ ಅನಿಸುತ್ತೆ. ನಮ್ಮ ಮನಸ್ಸಿನ ಒತ್ತಡ ಅಂದರೆ ಮಿದುಳು ತನ್ನ ಕೆಪಾಸಿಟಿಗಿಂತ ಜಾಸ್ತಿ ಓವರಾಗಿ ವರ್ಕ್ ಮಾಡ್ತಾ ಇದೆ ಅಂತ. ಯಾವಾಗ ನಾವು ಈ ಯೋಗ ನಿದ್ರಾಭ್ಯಾಸ ಮಾಡ್ತೀವಿ, ನ್ಯಾಚುರಲ್ಲಾಗಿ ನಮ್ಮ ಬಾಡಿ ಪಾರ್ಟ್ಸ್ ಕಡೆಗೆ ಗಮನ ಹರಿಸೋದಕ್ಕೆ ಶುರು ಮಾಡ್ತೀವಿ. ನಮ್ಮ ಜೊತೆಗೆ ನಾವಿರೋದು ಅಂತ ಸುಲಭವಾಗಿ ಕರಿಬಹುದು. ಇದನ್ನು ಈವನ್ ಯೋಗ ಸೂತ್ರಗಳಲ್ಲಿ ಕೂಡ ಹೇಳ್ತಾರೆ, ಪ್ರತ್ಯಾಹಾರ ಅಂತ. ಅಂದರೆ ಇನ್ನೂ ತುಂಬ ಡೀಪರ್ ಮೀನಿಂಗಲ್ಲಿ ಹೇಳ್ತಾರಲ್ಲಿ, ಬಟ್ ನಮಗೆ ಸ್ವಲ್ಪ ಮಟ್ಟಿಗೆ ಅಪ್ಲಿಕೇಬಲ್ ಆಗುತ್ತೆ. ಪ್ರತ್ಯಾಹಾರ ಅಂದರೆ ನಮ್ಮ ಇಂದ್ರಿಯಗಳು ಯಾವಾಗಲೂ ಹೊರಮುಖವಾಗಿಯೇ, ಕಣ್ಣು ಹೊರಗಿನದ್ದನ್ನು ನೋಡೋದಕ್ಕೆ ಇಷ್ಟಪಡುತ್ತೆ, ಕಿವಿ ಹೊರಗಿನದ್ದನ್ನು ಕೇಳೋದಕ್ಕೆ ಇಷ್ಟಪಡುತ್ತೆ. ಅಂದರೆ ನ್ಯಾಚುರಲ್ಲಾಗಿ ಅದೃಷ್ಟಕ್ಕದೇ ಹೊರಮುಖವಾಗಿ ಹೋಗ್ತಾ ಇರುತ್ತೆ ಮೈಂಡ್ ಯಾವಾಗಲೂ. ನಾವು ಯಾವಾಗ ಕಣ್ಮುಚ್ಕೊಂಡು ಸ್ವಲ್ಪ ಬಾಡಿ ಪಾರ್ಟ್ಸನ್ನು ಗಮನಿಸ್ಲಿಕ್ಕೆ ಆರಂಭ ಮಾಡ್ತೀವಿ, ಆಗ ಹೊರಗಡೆ ಹೋಗುವ ಗಮನ ಒಳಗಡೆಗೆ ಬರುತ್ತೆ. ಯಾವಾಗ ಗಮನ ಒಳಗಡೆಗೆ ಬರುತ್ತೆ, ತನ್ನಷ್ಟಕ್ಕೆ ತಾನೇ ಮೈಂಡಿಗೆ ಕೆಲಸ ಕಡಿಮೆ ಆಗುತ್ತೆ. ಏಕೆಂದರೆ ಹೊರಗಡೆಯಿಂದ ಇನ್ಫಾರ್ಮೇಷನ್ ಬಂದರೆ ಅದು ಹಳೆ ಇನ್ಫಾರ್ಮೇಷನ್ ಜೊತೆಗೆ ಕನೆಕ್ಟ್ ಮಾಡಿ ಟ್ಯಾಲಿ ಮಾಡಿ ತುಂಬ ಪ್ರೋಸೆಸ್ ಮಾಡ್ತಾ ಇರಬೇಕಾಗತ್ತೆ ಯಾವಾಗಲೂ ಇನ್ಪುಟ್ ಇದ್ದರೆ. ಸೊ ಯಾವಾಗ ಇದು ಕಮ್ಮಿ ಆಗಿಬಿಡುತ್ತೆ ಹೊರಗಡೆಯಿಂದ ಬರುವ ಇನ್ಫಾರ್ಮೇಷನ್, ಆಗ ಮೈಂಡು ತನ್ನಷ್ಟಕ್ಕೆ ತಾನೇ ಸ್ಲೋ ಡೌನ್ ಆಗೋದಕ್ಕೆ ದಾರಿ ಆಗುತ್ತೆ. ಬ್ರೈನ್ ವೇವ್ಸ್ ಕಮ್ಮಿ ಆಗ್ತಿದ್ದಾಗೆ ನಮ್ಮ ಬಾಡಿಯಲ್ಲಿರುವ ಎಲ್ಲ ಕಡೆಯ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಹಾಗಾಗಿ ಇವತ್ತಿನ ಸ್ಟ್ರೆಸ್ ಜನಕ್ಕೆ, ಆ ಸ್ಟ್ರೆಸ್ ಫೀಲ್ ಮಾಡ್ತಾ ಇರುವವರಿಗೆ ಯೋಗ ನಿದ್ರೆ ತುಂಬ ದೊಡ್ಡ ಪ್ರಯೋಜನ ಅಂತ. ನಾನು ಆ್ಯಕ್ಚುಲಿ ಯಾವಾಗ ಇದಕ್ಕೆ ಬಂದೆ, ಆನ್ಲೈನಿಗೆ ಬಂದಿದ್ದು ಆಕಸ್ಮಿಕ. ನಾನು ಆಫ್ಲೈನ್ನಲ್ಲೆಲ್ಲ ಕ್ಲಾಸಸ್ ಮಾಡ್ತಾ ಇದ್ದೆ. ಆನ್ಲೈನ್ನಲ್ಲಿ ಇದನ್ನು ಮಾಡೋದು ಸ್ವಲ್ಪ ಹೆಚ್ಚು ಈಸಿ ಅಂತ ಅನ್ನಿಸ್ತು. ಅಂದರೆ ಒಂದು ತೀರಾ ಡೀಪರ್ ಕನೆಕ್ಷನ್ ಇಲ್ಲದೇ ಇದ್ದರೂ ಕೂಡ ಯೋಗ ನಿದ್ರೆಯ ಮೂಲಕ ನಾವು ಎಲ್ಲೋ ರಿಮೋಟ್ ಪ್ಲೇಸಲ್ಲಿರುವವರಿಗೆ ತುಂಬ ಡೀಪಾಗಿ ರಿಲ್ಯಾಕ್ಸ್ ಮಾಡಿಸ್ಬೋದು ಅಂತ. ಅದು ಆಮೇಲೆ ರಿಸಲ್ಟ್ಸ್ ಎಲ್ಲ ತುಂಬ ಚೆನ್ನಾಗಿ ಬರೋದಕ್ಕೆ ಶುರುವಾದ ಮೇಲೆ ಈಗ ನಿದ್ರೆ ಬಾರದೇ ಇದ್ದವು ತುಂಬ ಚೆನ್ನಾಗಿ ನಿದ್ರೆ ಬರೋದಕ್ಕೆ ಶುರುವಾಯಿತು. ಇನ್ನು ಒತ್ತಡದಿಂದ ಬರುವಂತಹ ಬೇಕಾದಷ್ಟು ಕಾಯಿಲೆಗಳು ಯೋಗ ನಿದ್ರೆ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಾ ತುಂಬ ಚೆನ್ನಾಗಾಯಿತು. ಸೊ ಹಾಗಾಗಿ ಅದನ್ನೇ ನಾನೊಂದು ಮೇಯ್ನ್ ಟೂಲ್ ಆಗಿ ಇಟ್ಕೊಂಡು ಇವಾಗ ಹೆಲ್ಪ್ ಆಗೋ ತರಹ ಒಂದು ಪರಿವಾರ ಅಂತ ಸಿಸ್ಟಮ್ಯಾಟಿಕ್ ಆಗಿ ರೆಡಿ ಮಾಡ್ಕೊಂಡು ಸರ್ವ ಸಮೃದ್ಧಿ ಯೋಗ ನಿದ್ರಾ ಪರಿವಾರ. ಓಕೆ. ಸೊ ಬೇಸಿಕಲಿ ನಿದ್ದೆ ಮಾಡಿಸ್ತೀರ? ನಿದ್ದೆ ಮಾಡಿಸೋದು ಅಂದರೆ ಕರೆಕ್ಟ್ ಇದೆ. ಯಾಕಂದರೆ ಯೋಗ ನಿದ್ರೆಯನ್ನು 2 ಉದ್ದೇಶಕ್ಕೋಸ್ಕರ ಬಳಸ್ಕೊಳ್ತಾರೆ ನನ್ನ ಹತ್ರ ಬಂದವರು. ಯಾರಿಗೆ ನಿದ್ದೆ ಬರೋದಿಲ್ಲ ಅವರು ನಿದ್ದೆ ಬರೋದಕ್ಕೋಸ್ಕರನೇ ಬಳಸ್ಕೊಳ್ತಾರೆ. ಯಾರಿಗೆ ನಿದ್ರೆ ಬರುತ್ತೆ ಅವರು ಇನ್ನು ಡೀಪರ್ ಲೆವೆಲ್ ಮೈಂಡು ಕಾಮ್ ಆಗೋದಕ್ಕೆ ಅಂತ ಯೂಸ್ ಮಾಡ್ಕೊಳ್ತಾರೆ. ವಂಡರ್ಫುಲ್. ಈ ಯೋಗ ನಿದ್ರೆ ಅಂತ ನೀವು ಏನು ಹೇಳಿದ್ರಿ, ಇದು ನಮಗೇನೋ ಪ್ರಾಕ್ಟೀಸ್, ಬಟ್ ಹೆಸರು ಗೊತ್ತಿಲ್ಲ ನನಗೂ ಕೂಡ. ನೀವು ಹೇಳಿದಾಗೆ ಅವಾಗ ನಾವು ರಾತ್ರಿ ಮಲ್ಕೊಂಡಾಗ ಒಂದಷ್ಟು ಪ್ರಾಕ್ಟೀಸ್ ನಾನು ಮಾಡಿದ್ದೀನಿ. ಇದನ್ನು ತುಂಬ ಹಿಂದೆ ಒಂದು ರಂಗ ತರಬೇತಿ ಶಿಬಿರದಲ್ಲಿ ನನಗೆ ಫಸ್ಟ್ ಟೈಮ್ ನಾನು ಒಂದು ಇಂಟ್ರೊಡ್ಯೂಸ್ ಆಗಿದ್ದು ನನಗಿದು. ಒಬ್ಬ ಟೀಚರ್ ಇದನ್ನು ಹೇಳಿದರು. ಅದಕ್ಕೆಲ್ಲ ಬೇಕಾಗುತ್ತೆ, ನಿಮಗೆ ಗೊತ್ತಿರ್ಬೋದು. ನಾನು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ, ಈ ಯೋಗ ನಿದ್ರೆ ಅನ್ನೋದು ನಮ್ಮ ಗ್ರಂಥಗಳಲ್ಲಿ ಇದೆಯಾ, ನಮ್ಮ ಪತಂಜಲಿ ಯೋಗ ಸೂತ್ರದಲ್ಲಿ ಇದೆಯಾ, ಅಥವಾ ಹೇಗೆ? ಇದು ಗ್ರಂಥಗಳಲ್ಲಿ ಅಷ್ಟೆಲ್ಲ ವಿಶೇಷವಾಗಿ ಎಲ್ಲೂ ಇಲ್ಲ. ಆದರೆ ಈ ಯೋಗಾಸನಗಳು ಅಂತ ಏನು ಮಾಡ್ತೀವಲ್ಲ, ಯೋಗಾಸನಗಳಲ್ಲಿ ಕೊನೆ ಭಾಗದಲ್ಲಿ ಶವಾಸನ ಮಾಡ್ತಾರೆ. ಆ ಶವಾಸನದ ಸಮಯದಲ್ಲಿ ನಾವು ಬಹಳಷ್ಟು ಹೊತ್ತು ನಮ್ಮ ಶರೀರದ ಒಳಗಡೆಗೆ ಅಬ್ಸರ್ವೇಷನ್ನಿಂದ, ಅಂದರೆ ಪ್ರಜ್ಞೆಯಿಂದ ಗಮನಿಸಿಕೊಂಡು ಹೋಗುವಂತಹದ್ದು ಒಂದು ಪದ್ಧತಿ ಇದೆ. ಅದೇ ಮುಂದೆ ಯೋಗ ನಿದ್ರೆ ಅಂತ ಬೆಳೆದು ಬಂತು. ಇದು ಹೇಗೆ ಅಂದರೆ ಒಬ್ಬ ವ್ಯಕ್ತಿಯ ಮಾನಸಿಕ ಆರೋಗ್ಯದ ಮೇಲೆ ಅಥವಾ ದೈಹಿಕ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಅದೇ ಮುಖ್ಯವಾಗಿ ನಮ್ಮ ಈಗ ಬ್ರೈನ್ ವೇವ್ಸು 4 ಸ್ಟೇಟಲ್ಲಿರುತ್ತೆ ಅಂತ ಗೊತ್ತಿದೆ, ಬೀಟಾ, ಆಲ್ಫಾ, ಥೀಟಾ, ಡೆಲ್ಟಾ ಅಂತ. ಸೊ ಯಾವಾಗ ಬ್ರೈನ್ ವೇವ್ಸು ತುಂಬ ವೇಗವಾಗಿದೆ ಆಗ ನ್ಯಾಚುರಲ್ಲಾಗಿ ಬಾಡಿಯ ಫೀಲಿಂಗ್ ಅಥವಾ ಆ ವ್ಯಕ್ತಿಯ ಫೀಲಿಂಗ್ ಏನಪ್ಪ ಅಂದರೆ ನಮಗೇನೋ ಸ್ವಲ್ಪ ಗಡಿಬಿಡಿ ಇದೆ, ಏನೋ ಅಪಾಯ ಇದೆ ಅಂತ ಫೀಲ್ ಆಗುತ್ತೆ. ಸಾಧಾರಣವಾಗಿ ನಾವು ಅಪಾಯ ಜಾಸ್ತಿ ಇದ್ದಾಗ ಗಡಿಬಿಡಿಯಲ್ಲಿ ಇರ್ತೀವಲ್ಲ ಯಾವಾಗಲೂ, ಏನೋ ಹೆದರಿಕೆಯ ಅಂಶದಲ್ಲಿರುತ್ತೆ. ಆಗ ಬ್ರೈನು ತುಂಬ ವೇಗವಾಗಿ ಕೆಲಸ ಮಾಡ್ತಾ ಇರುತ್ತೆ. ಹಾಗಾಗಿ ಮಿದುಳು ತುಂಬ ವೇಗವಾಗಿ ಕೆಲಸ ಮಾಡ್ತಾನೆ ಇದ್ದರೆ ಬಾಡಿ ಯಾವಾಗಲೂ ಅಪಾಯದಲ್ಲಿದೆ ಅಂತ ಕನ್ಸಿಡರ್ ಮಾಡುತ್ತೆ. ಶರೀರದ ಈ ಅಪಾಯದ ಸ್ಥಿತಿಯನ್ನು ಎದುರಿಸುವಂತಹ ಸ್ಥಿತಿ ಶರೀರಕ್ಕೆ ಯಾವಾಗಲೂ ಇರೋದಿಲ್ಲ, ಅದು ಎಮರ್ಜೆನ್ಸಿಗೆ ಬೇಕಾಗಿದ್ದು. ಈಗ ಫ್ಲೈಟ್ ಆ್ಯಂಡ್ ಫೈಟ್ ಮೋಡ್ ಅಂತಾರೆ. ಏನಾದ್ರು ಅಪಾಯ ಬಂದರೆ ಓಡೋಗಬೇಕು, ಇಲ್ಲ ರಕ್ಷಣೆ ಮಾಡಿಕೊಳ್ಬೇಕಷ್ಟೇ.
ಸೊ ಅದು ಅಷ್ಟೊತ್ತಿಗೆ ಮಾತ್ರ ಇರಬೇಕು. ಆದರೆ ಇವತ್ತು ನಾವು ಸಾಧಾರಣವಾಗಿ ನಾವೊಂದು ಎಕ್ಸಾಂಪಲ್ ಕೊಡ್ತೀವಿ. ಈಗ ಹಿಂದಿನ ಕಾಲದಲ್ಲಾದರೆ ಒಬ್ಬ ಕಾಡು ಮನುಷ್ಯ ಕಾಡಿನಲ್ಲಿ ಇದ್ದಾಗ ಏನೋ ಒಂದು ಹುಲಿನೋ ಏನೋ ಬಂತು ಅಂದರೆ ತುಂಬ ಹೊತ್ತು ಓಡೋಗಬೇಕು, ಓಡೋಗೆಲ್ಲೋ ರಕ್ಷಣೆ ಮಾಡ್ಕೊಳ್ಬೇಕು. ಆ ಹುಲಿ ಬಂದ ತಕ್ಷಣ ಅವನ ಅಪಾಯದ ಪ್ರಜ್ಞೆ ಜಾಗೃತ ಆಗುತ್ತೆ, ಓಡ್ತಾನೆ. ಓಡಿ ಒಂದು ಕಡೆಗೆ ರೀಚ್ ಆದಮೇಲೆ ಸೇಫ್ ಆಗಿಬಿಡ್ತಾನೆ ಅವನು, ಇನ್ನೇನು ತೊಂದರೆ ಇಲ್ಲ ಅಂತ. ಸೊ ಅವನ ಅಪಾಯದ ಏನು ಹೆದರಿಕೆ ಇತ್ತಲ್ಲ ಅದು ಪೂರ್ತಿ ಡೌನ್ ಆಗಿಬಿಡುತ್ತೆ ಆಲ್ಮೋಸ್ಟ್. ಬಟ್ ಇವತ್ತಿನ ನಮ್ಮ ಜೀವನ ಶೈಲಿ ಹಾಗಿಲ್ಲ. ನಮಗೆ ಹುಲಿಗಳು ಅಟ್ಟಿಸಿಕೊಂಡು ಬರದೇ ಇದ್ದರೂ ನಮ್ಮ ಒಳಗಡೆಗೆ ತುಂಬ ಹುಲಿಗಳು ಯಾವಾಗಲೂ ಕಾಯ್ತಾ ಇರುತ್ತೆ. ಅಂದರೆ ನಾಳೆ ಹೀಗಾದರೆ ಕಷ್ಟ, ಹಾಗಾದರೆ ಕಷ್ಟ, ಏನೇನೋ ಚಿಂತೆ ಯೋಚನೆಗಳು. ಇದರ ಭರದಲ್ಲಿ ನಾವು ಯಾವಾಗಲೂ ಸ್ಟ್ರೆಸ್ಸನ್ನು ಜನರೇಟ್ ಮಾಡ್ಕೊಂಡು ಇರ್ತೀವಿ. ಅದರಿಂದ ಬ್ರೈನ್ ವೇವ್ಸು ಯಾವಾಗಲೂ ತುಂಬ ಬೀಟಾ ವೇವ್ಸಲ್ಲೇ ಜಾಸ್ತಿ ಕೆಲಸ ಮಾಡ್ತಾ ಇರೋದ್ರಿಂದ ಶರೀರ ಆಲ್ಮೋಸ್ಟ್ ಸ್ಟ್ರೆಸ್ ಫೀಲ್ ಮಾಡ್ತಿರುತ್ತೆ. ಇವಾಗಂತೂ ತುಂಬ ಹೆವಿ ಎಷ್ಟಾಗ್ಬಿಟ್ಟಿದೆ ಅಂದರೆ ನಿದ್ರೆ ಬಾರದೇ ಇದ್ದವ್ರ ಸಂಖ್ಯೆ ತುಂಬ ಜಾಸ್ತಿ ಆಗಿದೆ. ಅಥವಾ ಅಟ್ಲೀಸ್ಟ್ ನಿದ್ದೆ ಬಂದ್ರೂ ಡೀಪಾಗಿ ನಿದ್ರೆ ಬಾರದೇ ಇದ್ದವ್ರ ಸಂಖ್ಯೆ ತುಂಬ ಜಾಸ್ತಿ ಇದೆ. ಇದು ಈ ಸ್ಟ್ರೆಸ್ಸಿಂದ ಆಗಿರೋದು. ಯೋಗ ನಿದ್ರೆ ಮಾಡ್ತಿದ್ದ ಹಾಗೆ ಈ ಬ್ರೈನ್ ವೇವ್ಸು ನಿಧಾನಕ್ಕೆ ಸ್ಲೋ ಡೌನ್ ಆಗುತ್ತೆ. ಅದು ಸ್ಲೋ ಡೌನ್ ಆದಾಗ ನ್ಯಾಚುರಲ್ ಆಗಿ ಶರೀರಕ್ಕೆ ಒಂದು ಸಂಕೇತ ಹೋದ ಹಾಗೆ, ಎಸ್ ನಾವಿವಾಗ ಸೇಫ್ ಆಗಿದ್ದೀವಿ ಅಂತ. ಏಕೆಂದರೆ ಮಿದುಳು ವೇಗವಾಗಿ ಯೋಚನೆಗಳು ನಡೀತಾ ಇದ್ರೆ ಅಪಾಯ ಇದೆ ಅಂತ, ಸ್ಲೋ ಡೌನ್ ಆದರೆ ಅಪಾಯ ಇಲ್ಲ ಅಂತ, ಸಮಾಧಾನವಾಗಿದೆ ಅಂತ. ಹಾಗಾಗಿ ಸಮಾಧಾನ ಆಗ್ತಿದ್ದ ಹಾಗೆ ಮೈಂಡ್ ಸಮಾಧಾನವಾಗ್ತಿದ್ದ ಹಾಗೆ ಶರೀರ ಸಮಾಧಾನವಾಗುತ್ತೆ. ಆಗ ಶರೀರದ ಸಹಜವಾದ ಆರೋಗ್ಯದ ಗುಣ ಎಚ್ಚೆತ್ತುಕೊಳ್ಳೋದಕ್ಕೆ ದಾರಿ ಆಗುತ್ತೆ. ಅಂದರೆ ನಾವು ಹೇಳೋದು ಈವನ್ ಆರೋಗ್ಯ ಯೋಗಶಾಸ್ತ್ರದಲ್ಲಿ ಎಲ್ಲ ಕಡೆನಲ್ಲೂ ಇರೋದೇನಪ್ಪ ಅಂದರೆ ಶರೀರದ ಆರೋಗ್ಯ ಸಹಜವಾದ ಗುಣ ಅಲ್ವಾ. ಈಗ ಹಸಿವಾಗುವುದು ಸಹಜ, ನಿದ್ದೆ ಬರುವುದು ಸಹಜ, ಪ್ರತಿಯೊಂದು ಕೈ ಏನಾದರೂ ಗಾಯ ಆದರೆ ವಾಸಿ ಆಗುವುದು ಸಹಜ. ಅಂದರೆ ಶರೀರವನ್ನು ಆರೋಗ್ಯ ಮಾಡಿಕೊಳ್ಳುವ ಗುಣ ಸಹಜವಾಗಿದೆ. ನಾವು ಆ ಸಹಜವಾದ ಗುಣ ಆ್ಯಕ್ಟಿವ್ ಆಗಿರಲಿಕ್ಕೆ ಬಿಡ್ತಾ ಇಲ್ಲ. ಯಾಕೆಂದರೆ ಆ ಎನರ್ಜಿಯನ್ನೆಲ್ಲ ನಮ್ಮ ಒತ್ತಡ ತುಂಬ ಸೆಳೆದುಕೊಳ್ತಿದೆ. ಯಾವಾಗ ರಿಲ್ಯಾಕ್ಸೇಷನ್ ಆಗುತ್ತೆ ಆವಾಗ ಆರೋಗ್ಯದ ಗುಣ ಸಹಜವಾಗಿರುವುದು ಆ್ಯಕ್ಟಿವ್ ಆಗಲಿಕ್ಕೆ ದಾರಿ ಆಗುತ್ತೆ. ನ್ಯಾಚುರಲ್ ಆಗಿ ಹೆಲ್ತ್ ಚೆನ್ನಾಗಾಗೋದಕ್ಕೆ ಇಂಪ್ರೂವ್ ಆಗುತ್ತೆ. ಯೂಶ್ವಲಿ ನಿಮ್ಮ ಹತ್ರ ಬರುವಂಥವ್ರಿಗೆ ಅಂದರೆ ಈ ನಿದ್ರೆಯ ಸಮಸ್ಯೆಗಳು ಏನು ನಿದ್ರೆಗಳ ಸಮಸ್ಯೆಗಳನ್ನ ತಗೊಂಡು ಬರ್ತಾರೆ? ಅಂದರೆ ಬರೀ ನಿದ್ರೆಯ ಸಮಸ್ಯೆಗಳಷ್ಟೇ ಅಲ್ಲ, ಮುಖ್ಯವಾಗಿ ಬರುವವರು ಮಾನಸಿಕ ಒತ್ತಡ ತುಂಬ ಜಾಸ್ತಿ ಇರುವವರು, ಅಂದರೆ ಆಂಗ್ಸೈಟಿ ಅಂತಾರಲ್ಲ, ಮೈಂಡ್ ಏನಂದ್ರೂ ನಿಲ್ಲೋದಿಲ್ಲ, ಅದು ಡಿಪ್ರೆಷನ್ನವರು, ನಿದ್ರೆ ಬಾರದೇ ಇದ್ದವರು, ಮತ್ತು ಇತರ ಈ ಮಾನಸಿಕ ಒತ್ತಡದಿಂದ ಬರುವ ಅನಾರೋಗ್ಯದ ಸಮಸ್ಯೆ ಇರುವವರು. ಈಗ ಉದಾಹರಣೆಗೆ ಗ್ಯಾಸ್ಟ್ರಿಕ್ ಇದೆ, ತುಂಬ ತಲೆನೋವು ಬರುತ್ತೆ, ಇಂಥದ್ದೆಲ್ಲ ಮಾನಸಿಕ ಒತ್ತಡ ಕಡಿಮೆ ಆದರೆ ಸ್ವಲ್ಪ ಸುಲಭವಾಗಿ ಹೀಲ್ ಆಗೋದಕ್ಕೆ ದಾರಿ ಆಗುತ್ತೆ. ಆ ತರಹದವರೆಲ್ಲರೂ ಬರ್ತಾರೆ. ನಿಮ್ದು ಯಾವ್ದಾದ್ರು ಕೇಸ್ ಸ್ಟಡಿ ಹೇಳ್ಬೋದಾ? ಒಬ್ಬ ಡೆಫಿನೆಟ್ಲಿ. ಸೊ ಮಹೇಶ್ ಅಂತ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಇದ್ದವರು, ರಿಟೈರ್ಡು. ಅವರಿಗೆ ತುಂಬ ಅಂದರೆ ತುಂಬಾ ನಿದ್ದೆ ಬರ್ತಾನೆ ಇದ್ದಿದ್ದಿಲ್ಲ ಏನೂ. ಅಂದರೆ ಇಡೀ ರಾತ್ರಿ ಓಡಾಡಿಕೊಂಡು ಮಾತ್ರೆಗಳು ತೊಗೊಂಡು ಆದರೂ ನಿದ್ದೆ ಮಾಡೋಕ್ಕೆ ಕಷ್ಟಪಟ್ಕೊತ ಇರೋರು ಇಲ್ಲಿ ಬಂದು ಒಂದು 2 ತಿಂಗಳು 3 ತಿಂಗಳವರೆಗೆ ರೆಗ್ಯುಲರಾಗಿ ಅವ್ರು ಅಭ್ಯಾಸ ಮಾಡ್ಕೊಂಡಿದ್ದಾರೆ ಮನೆಯಲ್ಲಿ. ಮತ್ತು ನಮ್ಮ ಕ್ಲಾಸುಗಳಿದ್ದಾಗ ಜೊತೆಗೆ ಸೇರಿಕೊಂಡು ಇವತ್ತು 100% ಪಕ್ಕಾ ನಿದ್ರೆ ಮಾಡ್ತಿದ್ದಾರೆ. ಆ ತರಹದವ್ರದ್ದು ತುಂಬ ಜನ ಇದ್ದಾರೆ. ಗ್ಯಾಸ್ಟ್ರಿಕ್ ವಾಸಿ ಆದವ್ರು ಇದ್ದಾರೆ, BP ನಾರ್ಮಲ್ ಆಗಿದ್ದವ್ರು ಇದ್ದಾರೆ. ಅಂದರೆ ಪಾಸಿಬಲ್ ಇದೆ. ಈ ನಿದ್ರೆ ಬರದೇ ಇರೋಂಥ ಸ್ಥಿತಿ ಯಾಕಾಗುತ್ತೆ ಒಬ್ಬ ವ್ಯಕ್ತಿಗೆ? ಅಂದರೆ ಯೂಶ್ವಲಿ ಕೆಲವೊಂದು ಸಲ ನಿದ್ರೆ ಬರಲ್ಲ ಬಿಕಾಸ್ ಆಫ್ ಕೆಲವೊಂದು ಸಲ ಸ್ಟ್ರೆಸ್ಸು ಆ ಥರ ಇದ್ದಾಗ ಸ್ವಲ್ಪ ಲೇಟ್ ಆಗುತ್ತೆ, ಆ ಥರ ಎಲ್ಲ ಇರುತ್ತೆ, ನಂಗೆ ಅದು ಗೊತ್ತು. ಬಟ್ ನಿದ್ರಾಹೀನತೆ ಅಂತ ಕರೀತಾರಲ್ಲ, ಇನ್ಸೋಮ್ನಿಯಾ, ಓಕೆ, ಅದು ಯಾಕೆ ಆಗುತ್ತೆ? ಅಂದರೆ ನನ್ನ ಕಡೆಯಿಂದ ಈಗ ತುಂಬ ವೈಜ್ಞಾನಿಕವಾದ ರೀತಿಯಲ್ಲಿ ವಿವರಣೆ ಮಾಡಲಿಕ್ಕೆ ನನಗೆ ಗೊತ್ತಿಲ್ಲ ನಿದ್ರಾಹೀನತೆ. ಆದರೆ ನಮ್ಮಲ್ಲಿ ಬಂದಿದ್ದವರಿಗೆ ಚೆನ್ನಾಗಿ ನಿದ್ದೆ ಬರ್ತಾ ಇರುವುದರ ಆಧಾರದ ಮೇಲೆ ನಾನು ಹೇಳೋದೇನೆಂದರೆ, ನಿದ್ರೆ ಬಾರದೇ ಇದ್ದವರು ಮುಖ್ಯವಾಗಿ ಮಾಡ್ಕೋಬೇಕಾಗಿದ್ದ ಬದಲಾವಣೆ ಅಂದರೆ ನಿದ್ದೆ ಬರ್ತಾ ಇಲ್ವಲ್ಲ ಅನ್ನುವ ಭಯ ಇದೆಯಲ್ಲ, ಆ ಭಯ ಕಡಿಮೆ ಆಗಬೇಕು ಅವರಿಗೆ. ಓಕೆ. ಯಾವಾಗ ಭಯ ಜಾಸ್ತಿ ಆಗುತ್ತೆ, ಅಯ್ಯೋ ನಿದ್ದೆ ಬರಲಿಲ್ವಲ್ಲ ಅಂತ, ಆವಾಗ ನಿದ್ದೆ ಬರುವ ಸ್ಥಿತಿ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ನಿದ್ದೆ ಬರೋದಿಲ್ಲ ಅನ್ನೋದು ಇನ್ನೂ ಪೋಸ್ಟ್ಪೋನ್ ಆಗ್ತಾ ಹೋಗುತ್ತೆ ನಿದ್ದೆ ಬರುವುದು. ಯಾಕೆಂದರೆ ಅಲರ್ಟ್ ಆಗುತ್ತಲ್ಲ. ಈಗ ನಾವು ನಿದ್ದೆ ಬರ್ತಾ ಇಲ್ಲ ಅಂತ ಟೆಸ್ಟ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ ತಕ್ಷಣ ನಾವು ಅಲರ್ಟ್ ಆಗ್ತೀವಿ. ಯಾವಾಗ ಅಲರ್ಟ್ ಆಗಿಬಿಡ್ತೀವಿ ನಿದ್ರೆ ಇನ್ನಷ್ಟು ದೂರ ಆಗುತ್ತೆ. ಹಾಗಾಗಿ ಮಿದುಳಿನ ವೇವ್ಸ್ ಇನ್ನೂ ವೇಗವಾಗ್ತಾನೆ ಇರುತ್ತೆ, ಸ್ಲೋ ಡೌನ್ ಆಗೋದಿಲ್ಲ.
ಹಾಗಾಗಿ ಅಷ್ಟೊತ್ತಿಗೆ ಎಸ್ಪೆಷಲಿ ನಾವು ನಿದ್ದೆ ಮಾಡೋದಕ್ಕಿಂತ ಮುಂಚೆ ಯೋಗ ನಿದ್ರಾ ಮಾಡ್ಕೊಂಡು ಮಲ್ಕೊಂಡ್ರೆ ಆವಾಗ ಬ್ರೈನ್ ವೇವ್ಸ್ ನಿಧಾನ ಸ್ಲೋ ಡೌನ್ ಆಗೋದ್ರಿಂದ ನ್ಯಾಚುರಲ್ ಆಗಿ ನಿದ್ದೆಗೆ ಕನೆಕ್ಟ್ ಮಾಡಿಸಿ ಬಿಟ್ಬಿಡುತ್ತೆ ಅದು. ಅವ್ರಿಗೆ ಆ ಯೋಚನೆ ಬರೋದಿಲ್ಲ, ಇವಾಗ ಓಹೋ ನಿದ್ದೆ ಬರೋದಿಲ್ವೇನೋ ಅನ್ನುವ ಯೋಚನೆ ಬರೋದಿಲ್ಲ. ಎಸ್ ನಾನು ಒಂದು ಚಿಕ್ಕವನಿದ್ದಾಗ ಯಾವುದೋ ಒಂದು ಟ್ಯಾಬ್ಲೆಟ್ ಜ್ವರ ಬಂದಿತ್ತು, ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದು ಡಾಕ್ಟರ್, ಅದು ಏನಂತ ಗೊತ್ತಿಲ್ಲ. ಬಟ್ ಆ ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ಅದು ಏನಂತ ಗೊತ್ತಿಲ್ಲ, ನನಗೆ ಒಂದು 2 ದಿನ ನಿದ್ದೆನೇ ಬಂದಿರಲಿಲ್ಲ. ಇಡೀ ರಾತ್ರಿ ನಾನು ಎಚ್ಚರ ಇದ್ದೆ. ನನಗೆ ಅವಾಗ ಗೊತ್ತಾಯ್ತು ನಿದ್ರೆ ಮಹತ್ವ. ನಿದ್ರೆ ಅಂದರೆ ಆ್ಯಕ್ಚುಲಿ ನನ್ನ ಪ್ರಕಾರ ಜಗತ್ತಲ್ಲಿ ಯಾವ್ದಾದ್ರು ಅಮೃತ ಅಂತ ಏನಾದರೂ ಇದ್ರೆ ಅದು ನಿದ್ದೆನೇ. ಆ ನಿದ್ದೆ ಅನ್ನೋ ಅಮೃತ ಕುಡಿದ ಮೇಲೆ ನೀವು ಮತ್ತೆ ಜೀವಂತ ಆಗೋದು ಆ್ಯಕ್ಚುಲಿ ಅಲ್ವಾ, ನೀವು ಎಚ್ಚರ ಆಗೋದು. ಹೌದು, ನೀವೇನಾದರೂ ನಿದ್ರೆ ಇಲ್ದೇ ಹಾಗೆ ಎಚ್ಚರ ಆಗ್ಬಿಟ್ರೆ ನಿಮಗೆ ನೀವು ಜೀವಂತ ಇದ್ರೂ ಇಲ್ದಂಗೆ. ಬಿಕಾಸ್ ನಿಮ್ಮ ಹತ್ರ ಆ ಎನರ್ಜಿನೇ ಇರಲ್ಲ. ಅದು ನನಗೆ ಐ ಕ್ಯಾನ್ ರಿಲೇಟ್ ಟು ದ್ಯಾಟ್. ನನಗದು ಗೊತ್ತಿದೆ ಹೇಗೆ ಅನುಭವಿಸ್ತಾರೆ ಅಂಥೇಳಿ. ಸೊ ಆ ಥರ ಸುಮಾರು ಸಮಸ್ಯೆಗಳನ್ನ ಕೇಳಿದ್ವಿ. ಮತ್ತು ನಮ್ಗೆ ಇದು ಗೊತ್ತಿದೆ ಏನಂದ್ರೆ ನಮ್ಮ ಜೀವನ, ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದ್ರೆ ಅಲ್ಲಿ 4 ಫ್ಯಾಕ್ಟರ್ಗಳಿದೆ. ಒಂದು ಎಕ್ಸಸೈಸ್ ಮಾಡುವಂಥದ್ದು, ಒಂದು ಸ್ಟ್ರೆಸ್ ಮಾಡ್ಕೊಳ್ಳದೆ ಇರುವಂಥದ್ದು, ಒಂದು ಊಟ ಚೆನ್ನಾಗಿ ಮಾಡುವಂಥದ್ದು, ಇನ್ನೊಂದು ನಿದ್ದೆ ಚೆನ್ನಾಗಿ ಮಾಡುವಂಥದ್ದು. ಇವೆರಡು 4 ಚೆನ್ನಾಗಿದ್ರಷ್ಟೇ. ಈ 4 ಕಾಂಪೊನೆಂಟ್ಗಳ ಅತ್ಯಂತ ಮುಖ್ಯ ಕಾಂಪೊನೆಂಟ್ ಇದೆ ನಿದ್ದೆ. ಒಂದು ವೇಳೆ ಊಟ ಕಡಿಮೆ ಮಾಡದೇ ಇರ್ತು ಅಂದರೆ, ಎಲ್ಲ ನಿದ್ದೆ ಚೆನ್ನಾಗಾಗ್ಬಿಟ್ರೆ ನೀವು ಬೆಳಿಗ್ಗೆ ಎನರ್ಜೆಟಿಕ್ ಆಗಿ ಹೇಳ್ತೀರಾ. ಸೊ ನಿಮ್ಮ ಒಂದು ಇಷ್ಟು ವರ್ಷಗಳ ಅನುಭವದ ಆಧಾರದ ಮೇಲೆ ಈ ಒಂದು ಯೋಗ ನಿದ್ರಾ ಅನ್ನುವಂಥ ಈ ಒಂದು ಏನು ನೀವು ಕಲಿಸ್ತಾ ಇದ್ದೀರಾ, ಇದು ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗಿ ಜನರ ಬದುಕಿಗೆ ಸಹಾಯ ಆಗ್ತಾ ಇದೆ? ನಿದ್ರೆ ಬಾರದೇ ಇದ್ದವರಿಗೆ ಸುಮಾರು ನಾನು ನೋಡಿರುವ ಪ್ರಕಾರ, ತುಂಬ ಅಕ್ಯುರೇಟಾಗಿ ಡಾಟಾ ಎಲ್ಲ ನೋಡಿಲ್ಲ, ಸುಮಾರು ಒಂದು 70% ಅಂತೂ ಪಕ್ಕಾ ಹೆಲ್ಪ್ ಆಗುತ್ತೆ ನಿದ್ರೆ ಬಾರದೇ ಇದ್ದವರಿಗೆ. ಎಸ್ಪೆಷಲಿ ಕೆಲವರಿಗೆ ಚೆನ್ನಾಗಿ ನಿದ್ದೆ ಬರೋದಿಲ್ಲ ಅಂತಿರುತ್ತಲ್ಲ, ಅವರಿಗೆ ತುಂಬ ಜಾಸ್ತಿ ಹೆಲ್ಪ್ ಆಗುತ್ತೆ. ನೀವು ಹೇಳ್ದ ಹಾಗೆ ನಿದ್ರೆ ಅನ್ನೋದು ತುಂಬ ಜನಕ್ಕೆ ನಿದ್ದೆ ಮಾಡ್ತಾರೆ, ಆದರೆ ನಿದ್ದೆ ಮಾಡಿದರೂ ಬೆಳಗ್ಗೆ ಎದ್ಮೇಲೆ ನಿದ್ದೆ ಮಾಡಿದೆ ಅನ್ನುವ ಫೀಲಿಂಗ್ ಇರೋದಿಲ್ಲ. ಅದು ಯಾಕೆ ಅಂದರೆ ಆ ನಿದ್ದೆಯ ಕ್ವಾಲಿಟಿ ಅಷ್ಟು ಚೆನ್ನಾಗಿರೋದಿಲ್ಲ. ತುಂಬ ಸಾರಿ ನಾವು ನಿದ್ರೆಯ ಕ್ವಾಂಟಿಟಿಗಷ್ಟೇ ಗಮನ ಕೊಡ್ತೀವಿ, ಎಷ್ಟೊತ್ತಿಗೆ ಮಲ್ಕೊಂಡೆ, ಎಷ್ಟೊತ್ತಿಗೆ ಎದ್ದೆ, ಎಷ್ಟೊತ್ತಿಗೆ ಮಲ್ಕೊಂಡೆ, ಎಷ್ಟೊತ್ತಿಗೆ ಎದ್ದೆ ಅಂತ. ಬಟ್ ಮಲ್ಕೊಂಡಿದ್ದಾಗ ಎಷ್ಟೊತ್ತು ಗಾಢ ನಿದ್ರೆ ಬಂದಿದೆ ಅನ್ನೋದು ನಿಜವಾಗಿ ಏನು ಹೇಳ್ತಾರೆ ಅಂದರೆ, ಈ ಯೋಗಿಗಳಿಗೆ ಯಾವುದು ತುರಿಯ ಸ್ಥಿತಿ, ಹಾಗೆ ಸಾಧಾರಣ ಯೋಗಿಗಳಲ್ಲದೇ ಇದ್ದವರಿಗೆ, ನಮ್ಮಂಥವರಿಗೆ ಬೇಕಾಗಿದ್ದು ನಿದ್ರೆನೇ. ಯಾಕೆಂದರೆ ಅದು ಸುಷುಪ್ತಿ. ಸುಷುಪ್ತಿಯಲ್ಲಿ ಆತ್ಮ ಹೋಗಿ ಪರಮಾತ್ಮನ ಜೊತೆಗೆ ಲೀನವಾಗುವ ಸ್ಥಿತಿ ಅದು. ನಾವೀಗ ಮೊಬೈಲ್ ಚಾರ್ಜಿಗೆ ಹಾಕಿದಾಗೆ ಅದು ಎಷ್ಟು ಯೂಸ್ ಮಾಡಿದ್ರು ಸ್ವಲ್ಪ ಹೊತ್ತು ಚಾರ್ಜಿಗೆ ಹಾಕಿ ಇಡಬೇಕು, ಅಲ್ಲಿಂದ ಚಾರ್ಜ್ ತೊಗೊಂಡ್ರೆ ಮಾತ್ರ ವರ್ಕ್ ಮಾಡೋಕ್ಕಾಗತ್ತೆ. ಅದೇ ಥರ ನಾವು ಗಾಢ ನಿದ್ರೆಯಲ್ಲಿದ್ದಾಗ ನಮ್ಮ ಆತ್ಮ ಪರಮಾತ್ಮನ ಜೊತೆಗೆ ಹೋಗಿ ಸೇರ್ಕೊಂಡ ಹಾಗೆ, ಅಂದರೆ ಒಂದು ಸ್ಮಾಲ್ ಎನರ್ಜಿ ಯೂನಿವರ್ಸಲ್ ಎನರ್ಜಿಗೆ ಕನೆಕ್ಟ್ ಆಗುವಂತಹ ಸ್ಥಿತಿ ಯೋಗ ಗಾಢ ನಿದ್ರೆಯಲ್ಲಿರೋದು. ಹಾಗಾಗಿ ಗಾಢ ನಿದ್ರೆ ಚೆನ್ನಾಗಿ ಬಾರದೇ ಇದ್ದರೆ ನಾವು ನಿದ್ರೆ ಮಾಡಿದರೂ ಚಾರ್ಜರ್ ಸರಿ ಇಲ್ಲದೆ ಇದ್ದ ಹಾಗೆ, ಚಾರ್ಜರ್ ಸರಿ ಇಲ್ಲದೆ ಇದ್ದಾಗ ಅಥವಾ ಬ್ಯಾಟ್ರಿ ಸರಿ ಇಲ್ಲದೆ ಇದ್ದಾಗ, ಸೊ ಈ ಥರದ ಸಮಸ್ಯೆಗಳಾಗ್ತವೆ. ಸೊ ಈಗ ಯೋಗ ನಿದ್ರೆ ಅಂದರೆ ಹೇಗಿರುತ್ತೆ ಅನ್ನೋದನ್ನು ಗೋಪಾಲಕೃಷ್ಣ ಭಟ್ ಅವರು ನಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದ್ದಾರೆ. ನಾನು ಇದರಲ್ಲಿ ಪಾಲ್ಗೊಳ್ಳಲ್ಲ, ಯಾಕೆಂದರೆ ಈಗ ನಾನು ನಿದ್ದೆ ಮಾಡಿಬಿಟ್ರೆ ನಿದ್ದೆ ಬರೋ ಥರ ಅದನ್ನು ಮುಂದಿನ ಕೆಲಸ ಮಾಡೋಕ್ಕಾಗಲ್ಲ. ಹೀಗಾಗಿ ನಾನು ಅದನ್ನು ಪಾಲ್ಗೊಳ್ತಾ ಇಲ್ಲ. ನೀವು ಯಾರು ಪಾಲ್ಗೊಳ್ಬೋದು ಅಂತಂದರೆ, ನೀವು ಇದನ್ನು ಯಾರು ನೈಟ್ ನೋಡ್ತಾ ಇದ್ದೀರಿ ಅವರು ಇದರಲ್ಲಿ ಪಾಲ್ಗೊಳ್ಳಿ, ಅಥವಾ ನಿಮಗೆ ರಿಲ್ಯಾಕ್ಸೇಷನ್ಗೆ ಅವಶ್ಯಕತೆ ಇದೆ ಅನ್ನೋರು ಮಧ್ಯಾಹ್ನ ಮನೇಲಿ ಇದ್ದೀರಿ ಅಂತಂದರೆ ದಯವಿಟ್ಟು ಅದನ್ನು ಪಾಲ್ಗೊಳ್ಳಿ. ಅಕಸ್ಮಾತ್ ನಿಮಗೆ ಈ ವಿಡಿಯೋ ನೋಡಿದ ಮೇಲೆ ಇದನ್ನು ರಾತ್ರಿ ನಿಮ್ಗೆ ಬೇಕು ಅಂತಂದಾಗ ರಾತ್ರಿ ಇದನ್ನು ಪ್ಲೇ ಮಾಡ್ಕೊಂಡು ಕೂಡ ನೋಡ್ಬೋದು. ಅದ್ರ ಜೊತೆಗೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಗೋಪಾಲಕೃಷ್ಣ ಭಟ್ ಅವ್ರನ್ನ ನೀವು ನೇರವಾಗಿ ಸಂಪರ್ಕಿಸಬೇಕು ಅಂತಂದರೆ ಅವರ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ನನ್ನ ಸ್ಕ್ರೀನ್ ಮೇಲೆ ಮತ್ತು ಡಿಸ್ಕ್ರಿಪ್ಷನಲ್ಲಿ ಕಮ್ಯುನಿಟಿ ಪೇಜಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆಸಕ್ತರು ಅವ್ರನ್ನ ನೀವು ಸಂಪರ್ಕಿಸಬಹುದು. ಅವರು ಆನ್ಲೈನ್ ಮೂಲಕ ಸಿಗ್ತಾರೆ ಮತ್ತು ಆಫ್ಲೈನ್ ಮೂಲಕ ಸಿಗ್ತಾರೆ. ಕರೆಕ್ಟಾ ಸರ್? ಆಫ್ಲೈನಲ್ಲಿ ಅಡ್ವಾನ್ಸ್ ಪ್ರೋಗ್ರಾಮ್ಗಳಿಗೆ ಮಾತ್ರ, ಅಡ್ವಾನ್ಸ್ ಪ್ರೋಗ್ರಾಮ್, ಬೇಸಿಕ್ ಪ್ರೋಗ್ರಾಮ್ ಆನ್ಲೈನಲ್ಲಿ, ಬೇಸಿಕ್ ಪ್ರೋಗ್ರಾಮ್ ಆನ್ಲೈನ್ಗಳಲ್ಲಿ. ಸೊ ನಿಮ್ಮ ಯಾವುದೇ ಈ ಥರದ ಆತಂಕದ ಆಂಗ್ಸೈಟಿ ಇರ್ಬೋದು, ನಿದ್ರೆ ಬರದಿರೋಂಥ ಇರ್ಬೋದು, ಮಾನಸಿಕ ಆರೋಗ್ಯದ ಸಮಸ್ಯೆಗಳಿರ್ಬೋದು, ಎಲ್ಲದಕ್ಕೂ ಈ ಒಂದು ಯೋಗ ನಿದ್ರೆಯ ಮೂಲಕ ಅವರು ಪರಿಹಾರವನ್ನು ಕೊಡ್ತಾರೆ. ಎಸ್ ಸರ್, ಅದು ಹೇಗೆ ಅಂತ ತೋರಿಸ್ಬೋದಾ ಸರ್ ಈಗ? ಎಸ್. ಸೊ ಇದು ಎಕ್ಸ್ಪೀರಿಯನ್ಸ್ ಮಾಡೋದು ಅಂದರೆ ನಾವು ಕುತ್ಕೊಂಡು ಮಾಡಬೇಕಾಗಿದ್ದು, ನೀವು ಎಲ್ಲಿದ್ದೀರಿ, ಇದನ್ನು ಯಾರಾದರೂ ಟ್ರಾವೆಲ್ ಮಾಡ್ತಾ ಇದ್ದರೆ, ಅಕಸ್ಮಾತ್ ಡ್ರೈವಿಂಗಲ್ಲೆಲ್ಲ ಇದ್ದರೆ ದಯವಿಟ್ಟು ಮಾಡಬೇಡಿ. ಆಮೇಲೆ ಯಾವಾಗ ಸಮಯ ಇರುತ್ತೆ ಆವಾಗ ಮಾಡಬಹುದು. ಯಾರಿಗೆ ಫ್ರೀ ಇದೆ ಇವಾಗ ಕೂತ್ಕೊಳ್ಳಿಕ್ಕೆ, ಅವರು ಆರಾಮಾಗಿ ಕೂತ್ಕೊಂಡು ಕುರ್ಚಿ ಮೇಲೆ ಹೊರಗೆ ಕೂತ್ಕೋಬಹುದು. ಅದಿಲ್ಲದೆ ಇದ್ದರೆ ಆರಾಮಾಗಿ ಶವಾಸನದ ತರಹ ಮಲ್ಕೊಳ್ಳಿಕ್ಕೆ ಅನುಕೂಲ ಇದ್ದರೆ ಅದನ್ನು ಕೂಡ ನೀವು ಮಾಡಬಹುದು. ಸೊ ಕನ್ನಡಕ ಇದ್ದರೆ ತೆಗೆದಿಟ್ಕೊಳ್ಳಿ. ಆಮೇಲೆ ಶರೀರದಲ್ಲಿ ಏನಾದರೂ ಸ್ವಲ್ಪ ಬಿಗಿ ಅಂತ ಅನ್ನಿಸ್ತಾ ಇದ್ದರೆ, ಟೈಟ್ನೆಸ್ ಇದ್ದರೆ, ಬಟ್ಟೆಗಳು, ಬೆಲ್ಟು, ಟೈ ಎಲ್ಲ ಇದ್ದರೆ ಅದನ್ನು ಕೂಡ ರಿಲ್ಯಾಕ್ಸ್ ಮಾಡಿಕೊಂಡು ಸ್ವಲ್ಪ ಆರಾಮಾಗಿ ಇರಿ ಮತ್ತು ಸುಖವಾಗಿ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ನಾನು ಹೇಳುವವರೆಗೆ ಕಣ್ಣುಗಳನ್ನು
ಮುಚ್ಚಿಕೊಂಡೇ ಇದ್ದರೆ ಆಯಿತು. ನಿಮ್ಮ ಉಸಿರಾಟಗಳ ಕಡೆಗೆ ಸ್ವಲ್ಪ ಗಮನವನ್ನು ಹರಿಸಿ. ಉಸಿರಾಟ ಹಿತವಾಗಿ ನಡೀತಾ ಇರಲಿ. ಉಸಿರನ್ನು ತೆಗೆದುಕೊಳ್ಳುವುದು ಮತ್ತು ಉಸಿರನ್ನು ಬಿಡುವುದು ಆರಾಮಾಗಿರಲಿ. ಪ್ರತಿ ಉಸಿರಾಟ ಕೂಡ ನಿಮ್ಮ ಶರೀರಕ್ಕೆಲ್ಲ ತುಂಬ ಚೈತನ್ಯವನ್ನು ಕೊಡ್ತಾ ಇದೆ ಎಂಬಂತೆ ಭಾವಿಸಿ. ಈಗ ನಿಧಾನವಾಗಿ ನಾನು ನಿಮ್ಮ ಶರೀರದ ಕೆಲವು ಭಾಗಗಳನ್ನು ಹೆಸರಿಸುತ್ತಾ ಹೋಗುತ್ತೇನೆ. ಆಗ ಆಯಾ ಭಾಗವನ್ನು ಮಾನಸಿಕವಾಗಿ ಗಮನಿಸಿ ಮತ್ತು ಆಯಾ ಭಾಗವು ವಿಶ್ರಾಂತವಾಗಿದೆ ಎಂದು ಭಾವಿಸಿರಿ. ಮೊದಲಿಗೆ ನಿಮ್ಮ ಬಲಗಾಲಿನ ಪಾದವನ್ನು ಗಮನಿಸಿ. ಪಾದದ ಬೆರಳುಗಳಿಂದ ಹಿಮ್ಮಡಿಯವರೆಗೆ ಪಾದದ ಪೂರ್ಣ ಭಾಗ ಸಡಿಲವಾಗಿರಲಿ. ಬಲಗಾಲಿನ ಮೀನಖಂಡ, ನಿಮ್ಮ ಬಲಗಾಲಿನ ತೊಡೆಯ ಭಾಗ, ಬಲಗಾಲಿನ ಪೂರ್ಣ ಭಾಗ ಬೆರಳಿನಿಂದ ತೊಡೆಯವರೆಗೆ ಪೂರ್ಣ ವಿಶ್ರಾಂತವಾಗಿರಲಿ. ಈಗ ನಿಧಾನವಾಗಿ ನಿಮ್ಮ ಹೊಟ್ಟೆಯ ಬಲಭಾಗವನ್ನು ಗಮನಿಸಿ. ನಿಮ್ಮ ಎದೆಯ ಬಲಭಾಗ, ಬಲಗಡೆಯ ಭುಜ, ಬಲಗಡೆಯ ತೋಳಿನ ಭಾಗ, ಬಲಗಡೆಯ ಮೀನಖಂಡ, ಬಲಗಡೆಯ ಹಸ್ತ, ಹೆಬ್ಬೆರಳು, ಬಲಗಡೆಯ ತೋರುಬೆರಳು, ಮಧ್ಯದ ಬೆರಳು, ನಾಲ್ಕನೆಯ ಬೆರಳು, ಕಿರುಬೆರಳು, ಬಲಗಡೆಯ ಕತ್ತಿನ ಭಾಗ, ಬಲಗಡೆಯ ಕೆನ್ನೆ, ಬಲಗಣ್ಣು, ಹಣೆಯ ಬಲಭಾಗ, ಬಲಗಡೆಯ ಕಿವಿ, ತಲೆಯ ಪೂರ್ಣ ಬಲಭಾಗವನ್ನು ಗಮನಿಸಿ. ಹೀಗೆ ನಿಮ್ಮ ಶರೀರದ ಪೂರ್ಣ ಬಲಭಾಗವು ಸಂಪೂರ್ಣ ವಿಶ್ರಾಂತವಾಗಿರುವುದನ್ನು ಅನುಭವಿಸಿರಿ. ಈಗ ನಿಧಾನವಾಗಿ ನಿಮ್ಮ ಗಮನವನ್ನು ನಿಮ್ಮ ಎಡಪಾದದ ಕಡೆಗೆ ತನ್ನಿರಿ. ಎಡಪಾದದಿಂದ ಎಡಗಾಲಿನ ಮೀನಖಂಡ, ಎಡ ಮೊಣಕಾಲು, ಎಡ ತೊಡೆ,
ಶರೀರದ ಪೂರ್ಣ ಎಡಭಾಗವು ವಿಶ್ರಾಂತವಾಗಿರಲು ಬಿಡಿ. ಈಗ ನಿಮ್ಮ ಹೊಟ್ಟೆಯ ಎಡಭಾಗವನ್ನು ಗಮನಿಸಿ. ನಿಮ್ಮ ಹೊಟ್ಟೆಯ ಎಡಭಾಗವನ್ನು ಗಮನಿಸಿ. ಎದೆಯ ಎಡಭಾಗ, ಎಡಗಡೆಯ ಭುಜ, ಎಡಗಡೆಯ ತೋಳು, ಎಡಗೈ ಮೀನಖಂಡ, ಎಡ ಹಸ್ತ, ಎಡಗೈ ಹೆಬ್ಬೆರಳು, ತೋರು ಬೆರಳು, ಮಧ್ಯದ ಬೆರಳು, ನಾಲ್ಕನೆಯ ಬೆರಳು, ಕಿರುಬೆರಳು, ಕತ್ತಿನ ಎಡಭಾಗ, ಎಡಗಡೆಯ ಕೆನ್ನೆ, ಎಡಗಣ್ಣು, ಹಣೆಯ ಎಡಭಾಗ, ಎಡಗಡೆಯ ತಲೆ, ಹೀಗೆ ಶರೀರದ ಎಡಭಾಗವು ಪೂರ್ಣವಾಗಿ ಸಡಿಲವಾಗಿ ವಿಶ್ರಾಂತಿಯಾಗಿರುವುದನ್ನು ಭಾವಿಸಿ ಅನುಭವಿಸಿ. ನಿಮ್ಮ ಶರೀರವು ಪೂರ್ಣ ಹಗುರವಾಗಿ ಇರಲಿ. ಮನಸ್ಸಿನಲ್ಲಿ ಬಂದು ಹೋಗುವ ಎಲ್ಲ ಯೋಚನೆಗಳನ್ನು ಕೂಡ ಹಾಗೆಯೇ ಬಂದು ಹೋಗಲು ಬಿಟ್ಟುಕೊಡಿ. ಬರುವ ಹೋಗುವ ಯೋಚನೆಗಳನ್ನು ತಡೆಯಬೇಕಾಗಿಲ್ಲ. ಯೋಚನೆಗಳು ಅದರಷ್ಟಕ್ಕೆ ಬಂದು ಹೋಗುತ್ತಾ ಇರಲಿ. ನೀವು ತಟಸ್ಥರಾಗಿ ಸುಮ್ಮನೆ ಇದ್ದು ಬಿಡಿ. ಬಂದು ಹೋಗುವ ಯೋಚನೆಗಳೆಲ್ಲ ರಸ್ತೆಯಲ್ಲಿ ಓಡಾಡುವ ವಾಹನಗಳಂತೆ ನಿಮಗೆ ಸಂಬಂಧಪಟ್ಟಿಲ್ಲ. ನಿಮ್ಮಷ್ಟಕ್ಕೆ ನೀವು ಪೂರ್ಣ ವಿಶ್ರಾಂತಿಯಾಗಿ ಆರಾಮಾಗಿ
ಇದ್ದು ಬಿಡಿ, ವಿಶ್ರಾಂತಿ. ನಿಮ್ಮ ಮನಸ್ಸು ಈಗ ಎಷ್ಟೊಂದು ಪ್ರಶಾಂತವಾಗಿದೆ ಎಂದು ಗಮನಿಸಿ. ನಿಮಗೆ ಬೇಕಾದ ಸತ್ಸಂಕಲ್ಪಗಳನ್ನು ಮನಸ್ಸಿನಲ್ಲಿ ಪುನರಾವರ್ತಿಸಿಕೊಳ್ಳಿ. ಉದಾಹರಣೆಗೆ, ನಾನು ದಿನದಿಂದ ದಿನಕ್ಕೆ ಆರೋಗ್ಯವಂತನಾಗುತ್ತಿದ್ದೇನೆ ಮತ್ತು ನಿಮ್ಮ ಆರೋಗ್ಯವಂತಿಕೆ ಸದಾ ಬೆಳೆಯುತ್ತಿರುವುದನ್ನು ಕಲ್ಪಿಸಿರಿ. ಈಗ ನಿಧಾನವಾಗಿ ನಾವು ಈ ಯೋಗ ನಿದ್ರಾಭ್ಯಾಸದ ಸ್ಥಿತಿಯಿಂದ ಬಹಿರ್ಮುಖರಾಗೋಣ. ನಿಮ್ಮ ಗಮನವನ್ನು ನಿಮ್ಮ ಶರೀರದ ಕಡೆಗೆ ತನ್ನಿರಿ. ಕೈಕಾಲುಗಳನ್ನು ಸ್ವಲ್ಪ ಅಲ್ಲಾಡಿಸಿಕೊಳ್ಳುತ್ತಾ ಆಳವಾದ ಕೆಲವು ಉಸಿರಾಟಗಳನ್ನು ಮಾಡಿ ನಿಮ್ಮ ಎರಡೂ ಕೈಗಳನ್ನು ಪರಸ್ಪರ ಉಜ್ಜಿಕೊಳ್ಳುತ್ತಾ ಆ ಕೈಗಳ ಶಾಖವನ್ನು ಮುಖಕ್ಕೆ ಸ್ಪರ್ಶಿಸುತ್ತಾ ನಿಧಾನವಾಗಿ ಸುಖದಿಂದ ಕಣ್ಣುಗಳನ್ನು ತೆರೆಯಿರಿ. ಓಕೆ, ಧನ್ಯವಾದ. ಸೊ ಯಾರೆಲ್ಲ ಭಾಗವಹಿಸಿದ್ರಿ, ನೀವು ಪೂರ್ಣ ಕಣ್ಣು ಮುಚ್ಕೊಂಡಿದ್ದರೆ ದಯವಿಟ್ಟು ಕೆಳಗಡೆ ನಿಮಗೆ ಈ ಪ್ರೋಸೆಸ್ಸಲ್ಲಿ ಕಣ್ಮುಚ್ಕೊಂಡಿದ್ದಾಗ ಎಷ್ಟು ವಿಶ್ರಾಂತಿ ಬಂತು ಅಂತ ಒಂದು ಸಣ್ಣ ನಂಬರನ್ನು ಕಾಮೆಂಟ್ ಮಾಡಿ. ಸಾಧಾರಣವಾಗಿ ನಾನು ಯಾವಾಗಲೂ ಕೇಳ್ತೀನಿ, ಇದು 10ರಲ್ಲಿ ಎಷ್ಟು ವಿಶ್ರಾಂತಿ ಬಂತು ಅಂತ. 10 ಅಂದರೆ ಮ್ಯಾಕ್ಸಿಮಮ್ ವಿಶ್ರಾಂತಿ ಬಂದಿದೆ ಅಂತ, 1 ಅಂದರೆ ಕಮ್ಮಿ ವಿಶ್ರಾಂತಿ ಅಂತ. ಎಷ್ಟು ಬಂದರೂ ತೊಂದರೆ ಇಲ್ಲ, ಆದರೆ ನಿಮ್ಮ ಅಂದಾಜಿಗೆ ಎಷ್ಟರ ಮಟ್ಟಿಗೆ ವಿಶ್ರಾಂತಿ ಬಂತು ಅಂತ ಕಾಮೆಂಟ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸೊ ಇದು ನಾವು ಯೋಗ ನಿದ್ರೆಯ ಬಗ್ಗೆ ಮಾತಾಡಿದ್ವಿ. ಯೋಗ ನಿದ್ರೆ ಒಂದು ಪ್ರಾಕ್ಟಿಕಲ್ ಡೆಮಾನ್ಸ್ಟ್ರೇಷನ್ ಕೂಡ ಗೋಪಾಲಕೃಷ್ಣ ಭಟ್ ಅವರು ಕೊಟ್ಟರು ನಿಮಗೆ. ಇದು ಅತ್ಯಂತ ಸೂಕ್ತವಾದ, ಅತ್ಯಂತ ಪರಿಣಾಮಕಾರಿಯಾದ ವಿಧಾನ. ಸೊ ಅದನ್ನು ಬಳಸ್ಕೊಳ್ಳಿ. ಮತ್ತು ಹೆಚ್ಚಿನ ಮಾಹಿತಿಗಾಗಿ, ಹೆಚ್ಚಿನ ಕೋಚಿಂಗಾಗಿ, ಪರ್ಸನಲೈಸ್ಡ್ ಕೋಚಿಂಗಾಗಿ ನೀವು ಅವರ ಆನ್ಲೈನ್ ಕ್ಲಾಸ್ಗಳನ್ನ ಜಾಯ್ನ್ ಆಗ್ಬೋದು. ಅವರ ಫೋನ್ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ, ಕಮ್ಯುನಿಟಿ ಪೇಜಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಈ ಎಲ್ಲ ವಿಚಾರಗಳನ್ನ ಹೇಳಿದ್ದಕ್ಕಾಗಿ ನಾನು ಗೋಪಾಲಕೃಷ್ಣ ಭಟ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳ್ತೀನಿ ಸರ್. ತುಂಬ ಧನ್ಯವಾದ ನಮ್ಮ ಜೊತೆ ಎಷ್ಟೊತ್ತು ಮಾತಾಡಿದ್ರಿ ಸರ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಕನ್ನಡಿಗರೆಲ್ಲ ಚೆನ್ನಾಗಿರಲಿ ಅನ್ನೋ ಉದ್ದೇಶದಿಂದ ಈ ಎಲ್ಲ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಅವರು ಎಲ್ಲೇ ಇರಲಿ ಮತ್ತು ಈ ಅವೇರ್ನೆಸ್ ಸ್ಪ್ರೆಡ್ ಆಗಲಿ ಇನ್ನೊಂದಷ್ಟು. ಮತ್ತು ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.